ಕೆಲಸ ಏನೂ ಇಲ್ಲ ಸರ್, ಕೆಲಸ ಏನೂ ಇಲ್ಲ. ಭಿಕ್ಷೆ ಎತ್ತಬೇಕು, ಅವ್ರೊಂದು ಸೈಡ್ ಕೊಡ್ತಾರೆ, ನಾವಿರ್ಬೋದು, ಇವೆಲ್ಲ ಇರ್ತವೆ. ಆಮೇಲೆ ಡಿಗ್ರಿ ಓದಿದ್ದೀನಿ, ಎಲ್ಲೂ ಕೆಲಸ ಕೊಡ್ತಾ ಇಲ್ಲ. ನಿಮ್ಗೆ ಇನ್ನೊಂದು ಗೊತ್ತಾ, ಜಮೀನು ಇರೋರಲ್ಲ, ಜಮೀನು ಇಲ್ದಿರೋರೇ ಜಾಸ್ತಿ ಜನ ಇರೋದು ಈ ಭಾಗದಲ್ಲಿ. ಹಸುಗಳು ಕುರಿಗಳಿದೆ, ಸಗಣಿ ಗೊಬ್ಬರ ಆಗುತ್ತೆ, ಕಿತ್ಕೊಂಡ್ರೆ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಸಾವೇ ಗತಿ ಏನು ಗೊತ್ತಿ ಮಾಡ್ತಾರೆ, ಕಾಸು ಖಾಲಿ ಆಯ್ತಾ, ಜ್ಞಾನಕ್ಕೆ ಶರಣ ಆಯ್ತಾ. ಸುಮಂತ್ ಅಂತ, ನಾವು ಕನ್ಸರ್ಟಿ ಗ್ರಾಮದವರು, ಬೈರಮಳ ಪಂಚಾಯಿತಿ. ಈಗ ಈ ಕಾಂಗ್ರೆಸ್ ಸರ್ಕಾರದವರು ಅಕ್ವರೇಷನ್ ಅಂತ ಮಾಡ್ತಾವ್ರೆ. ನಮ್ಗೆ ಯಾವುದು ಕೆಲಸ ಇಲ್ಲ, ಕಾರ್ಯ ಇಲ್ಲ. ನಾನು ಡಿಗ್ರಿ ಓದಿದ್ದೀನಿ, ಎಲ್ಲೂ ಕೆಲಸ ಕೊಡ್ತಾ ಇಲ್ಲ. 15,000 20,000 ಕೊಡ್ತಾರೆ. 15,000ಕ್ಕೆ 3 ದಿನ ದುಡ್ಕೊಬಿಡ್ತೀವಿ. 15,000 ಹಸು ಅಂತ ಮಾಡಿ ಮನೆ ಕೆಲಸದಲ್ಲೆಲ್ಲ ಕೆಲಸ ಮಾಡ್ತೀವಿ, ಸಾಕು ಏನೋ ಮಾಡ್ಕೊಬಿಡ್ತೀವಿ. ಅಲ್ಲಿ ಹೋಗಿ ಊಟ ಕೊಡಲ್ಲ, ಏನು ಕೊಡಲ್ಲ. ನಮ್ಮ ಹತ್ರ ಒಂದು ಕುಂಟೆ ಜಮೀನು ಇಲ್ಲ ಸರ್, ನಾವೆಲ್ಲ ಪಾಲು ಪಟ್ಟೆಗೆ ಮಾಡ್ಕೊಂಡೇ ಮಾಡ್ತಾ ಇರೋದು. ನಮ್ಮ ಒಬ್ಬರು ಕೆಲಸ ಮಾಡಲ್ಲ, ಮನೆ ಮಂದಿ ಎಲ್ಲರೂ, ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ನನ್ನ ತಮ್ಮದಿರಿಬ್ಬರು ಎಲ್ಲ ಸೇರಿ ಕೆಲಸ ಮಾಡೋದು. ಒಬ್ಬರಿಂದ ಆಗಲ್ಲ ಇದು. ಆದರೆ ಇವ್ರು ಹಿಂಗೆ ಮಾಡ್ತಾವ್ರೆ. ಆಮೇಲೆ ಈ ಭಾಗದಲ್ಲಿ ಇನ್ನೊಂದು ಗೊತ್ತಾ, ಜಮೀನು ಇರೋರಲ್ಲ, ಜಮೀನು ಇಲ್ದಿರೋರೇ ಜಾಸ್ತಿ ಜನ ಇರೋದು ಈ ಭಾಗದಲ್ಲಿ. ಜಮೀನು ಇರೋರು ಅಕ್ವೈರ್ ಆಗಲಿ ಅಂತವ್ರೆ, ಜಮೀನು ಇಲ್ದವ್ರು ಎಲ್ಗೋಗ್ಬೇಕು. ದಯವಿಟ್ಟು ನೀವು ಸ್ವಲ್ಪ ಸಹಕಾರ ಮಾಡಿದ್ರೆ ನಮಗೂ ರೈತರುಗಳು ಒಳ್ಳೆಯದಾಗುತ್ತೆ. ದಯಮಾಡಿ. ಇಲ್ಲಿ ಏನೇನು ಮಾಡ್ತಾ ಇದ್ದೀರಾ ನೀವು? ಏನು ಹಸುಗಳು ಕುರಿಗಳಿದೆ, ಸಗಣಿ ಗೊಬ್ಬರ ಆಗುತ್ತೆ, ಡೈರಿಗೆ ಹಾಲು ಹಾಕ್ತೀವಿ, ಇರೋ ವ್ಯವಸಾಯ ಮಾಡ್ಕೋತೀವಿ ಅಷ್ಟೇ. ಒಂದು 4 ಎಕರೆ ಪಾಲು ಮಾಡ್ಕೊಂಡಿದ್ದೀವಿ. ರಾಗಿ ಜೋಳ ಚೆಂಡೆ ಹುಲ್ಲು ಹಾಕ್ಕೊಂಡು ನಮ್ಮ ಜೀವನ ನಡೆಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈಗ ಇದು ಕಿತ್ಕೊಂಡ್ರೆ ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಸಾವೇ ಗತಿ ಏನು ಗೊತ್ತೀವಿ, ಯಾಕಂದ್ರೆ ನಮ್ಗೆ 10 ರೂಪಾಯಿ ಕಾಸು ಬರೋಲ್ಲ. ಯಾರೋ ಜಮೀನಿರೋರು ಬರ್ಬೋದೇನೋ, ಆ ಕಾಸು ಇಟ್ಕೊಂಡು ಏನು ಮಾಡ್ತಾರೆ ಅವರು? ಒಂದು 2 ವರ್ಷ 3 ವರ್ಷ ಖರ್ಚು ಮಾಡ್ತಾರೆ, ಕಾಸು ಖಾಲಿ ಆಯಿತಾ, ಜ್ಞಾನಕ್ಕೆ ಶರಣ ಆಯ್ತಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಏನು ಮಾಡ್ತಾರೋ ಮಾಡಲಿ, ಎಲ್ಲರೂ ಆದರೆ ನಮಗೂ ಅಲ್ಲಿ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ನಾವು ಈ ಓಡಾಟಕ್ಕೆ ಬರ್ತಾಯಿದ್ದೀವಿ ಸರ್, ನಾವು ತುಂಬ ಹೋರಾಟ ಮಾಡ್ತಾಯಿದ್ದೀವಿ. ಮೊನ್ನೆ DC ಆಫೀಸ್ ಹತ್ರ ಬಂದಿದ್ವಿ, ರಾಮನಗರಕ್ಕೂ ಬಂದಿದ್ವಿ. ಏನೋ ಎಲ್ಲ ರೈತರುಗಳೆಲ್ಲ ಮಂಕಾಗೋದ್ರು. ಜಮೀನು ಇಲ್ಲದೆ ಇರೋರಿಗೆ ಒಂದೊಂದು ಸೈಟ್ ಕೊಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಗೊಂದು ಸೈಟ್ ಬರುತ್ತಲ್ಲ, ಜಮೀನು ಇಲ್ಲದೆ ಅಂದ್ರೆ ಒಂದು ಸೈಟ್ ಬರುತ್ತಲ್ಲ, ಸೈಟ್ ಕೊಡ್ತಾರಲ್ಲ, ಇಷ್ಟೆಲ್ಲ ಎಲ್ಲಿ ಕಳ್ಸೋಣ? ಇಷ್ಟು ಹಸು ಕುರಿ ಕೋಳಿಗಳೆಲ್ಲ ಎಲ್ಲಿ ಕಳ್ಸೋಣ? ಅವ್ರೊಂದು ಸೈಟ್ ಕೊಡ್ತಾರೆ, ನಾವಿರ್ಬೋದು, ಇವೆಲ್ಲ ಇರ್ತವೆ. ಆಮೇಲೆ ಮುಂದೆ ನಿಮ್ಮ ಕೆಲಸ ಏನು ಮಾಡ್ತೀರಾ? ಮುಂದೆ ಏನು ಕೆಲಸ ಏನೂ ಇಲ್ಲ ಸರ್, ಕೆಲಸ ಏನೂ ಇಲ್ಲ. ಭಿಕ್ಷೆ ಎತ್ತಬೇಕು, ಭಿಕ್ಷೆ ಎತ್ತಬೇಕು ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಬೇರೆನೂ ಮಾಡೋದು. ನಾಳೆ ಬೆಳಗ್ಗೆ ಕೊಡ್ಲಿ, ಸರ್ಜಾಪುರನೂ ಅಲ್ಲೆಲ್ಲ ಕೊಡ್ತಾರೆ. ಅಮ್ಮ ಯಾರಮ್ಮ ನೀನು ಅಂತ ಕೇಳ್ತಾರೆ. ಇಲ್ಲಿ ಕೊಡ್ತಾರ ಸೈಟ್, ನಮ್ಮೂರಲ್ಲಿ ಕೊಡ್ತಾರ? ಆ ಸೈಟ್ ಮಾಡಿಕೊಂಡು ಏನು ಮಾಡೋಣ ನಾವು? ಇಂಥ ಮನೆ ಕಟ್ಟಕ್ಕಾಯ್ತದ ಅವ್ರ ಸೈಟ್ ಕೊಟ್ಟರೆ ಅವರು? ನಾವು ಒಂದು ಕಲ್ಲು ಕುಂದರ ಮನೆ ಕಟ್ಕೊಳ್ಳೋದು. ಕೆಲವು ಮನೆ ಸರ್, ಇದು ಕಲ್ಲು ಮನೆನ ಮೋಲ್ಡ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಕೆಲವು ರೈತರು ಭೂಮಿನ ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡು ಮನ್ಸು ಮಾಡಿದ್ದಾರೆ ಅಂತ ಸುದ್ದಿ. ಅವ್ರಿಗೆ ಏನು ಹೇಳ್ತೀರಿ ಸರ್? ಅವ್ರು ಕೊಟ್ಕೊಳ್ಳಿ, ಅವ್ರ ಕಾಸು ಬರುತ್ತೆ, ಕಾಸು ಇಟ್ಕೊಂಡು ಅವ್ರು ಜೀವನ ಮಾಡ್ಕೊಳ್ಳಿ. ನಮಗೆ ಕೊಡೋಕೆ ಜಮೀನು ಇಲ್ಲ, ನಮ್ಗೆ ಜಮೀನು ಕಿತ್ಕೊಬಿಟ್ರೆ ನಾವು ಮಾಡೋದು ಭೂಮಿ ಇಲ್ಲ, ಏನಿಲ್ಲ. ಜೀವ ಉಳಿಸಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದ.